ಬನ್ನಿ ಸ್ವಾಗತ. ವೆಲ್ಕಮ್ ಟು ಸುಮತಿವನ. ಇದು ಮಣ್ಣಿನ ಮಾತು ಸೆಕೆಂಡ್ ಎಪಿಸೋಡ್. ಇವತ್ತು ನಮಗೆ ಸೇರಿಸಿದ್ದಾರೆ ರವಿ ಅಣ್ಣ. ಇವರು ನಮ್ಮ ಬಳ್ಳಾರಿ ಜಿಲ್ಲೆ ಇಬ್ರಾಹಿಂಪುರ ಹಳ್ಳಿದು ಸಾವಯವ ಪ್ರಗತಿಪರ ರೈತರು. ಬನ್ನಿ ಇವತ್ತು ಅವ್ರದ್ದು ಜೈವಿಕ ಯಾತ್ರೆ ಬಗ್ಗೆ ಮತ್ತೆ ಸಾವಯವ ಬೆಳೆಸಿರೋದು ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ. ಅವ್ರದ್ದು ಚಾಲೆಂಜಸ್, ಅವ್ರದ್ದು ಅಚೀವ್ಮೆಂಟ್ಸ್ ಕ್ಲೋಸ್ಲಿ ನೋಡೋಣ. ಅಣ್ಣ, ನಿಮ್ಮದು ಜೈವಿಕ ಯಾತ್ರೆ ಹೆಂಗೆ ಸ್ಟಾರ್ಟ್ ಆಯಿತು? ಯಾಕಂದರೆ ಇಟ್ಸ್ ವೆರಿ ರೇರ್ ಟು ಸಿ ಯೂತ್ ಕಮಿಂಗ್ ಇನ್ ಟು ಫಾರ್ಮಿಂಗ್, ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ. ಸೊ ನಿಮಗೆ ಎಷ್ಟೊಂದು ಆಪರ್ಚುನಿಟೀಸ್ ಬೆಂಗಳೂರಿನಲ್ಲಿ ಸಿಕ್ಕಿತ್ತು, ಯಾಕೆ ನೀವು ಅದು ಎಲ್ಲ ಬಿಟ್ಟು ಈ ಫೀಲ್ಡ್ನಲ್ಲಿ ಹೆಂಗೆ ಬಂತು? ಮತ್ತು ಈಗ ಯಾಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ? ಸ್ವಲ್ಪ ದಿನ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ಏನಾಗಿತ್ತು ಅಂದರೆ ಹೆಲ್ತ್ ಇಶ್ಯೂಸ್ ಇವೆಲ್ಲ ನೋಡ್ತಾ ಇದ್ದೆ ಬೇರೆಯವ್ರದ್ದು. ಸೊ ಆಮೇಲೆ ಅಲ್ಲಿಂದ ಕೆಲವರು ನಮಗೆ ನಾಗಭೂಷಣ್ ಸರ್ ಅಂತ ಹೇಳಿದ್ದಾರೆ, ಅವರು ಆ ಪ್ರೊಫೆಸರ್, ಅವರು ಕನೆಕ್ಟ್ ಆದರು. ಅಲ್ಲಿಂದ ಕನೆಕ್ಟ್ ವಿತ್ ನೇಚರ್ ಅಂತೇಳಿ ಒಂದು ಗ್ರೂಪ್ ಇತ್ತು. ಸೊ ಅಲ್ಲಿಂದ ಥ್ರೂಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಯಾವ ರೀತಿ ಅವರು ನ್ಯಾಚುರಲ್ ಆಗಿ ಗ್ರೋ ಮಾಡ್ತಿದ್ರು ಅದನ್ನೆಲ್ಲ ನೋಡ್ತಾ ಇದ್ವಿ. ಸೊ ಅದಾದಮೇಲೆ ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾನು ಊರಿಗೆ ಬಂದುಬಿಟ್ಟು ಇಲ್ಲಿ ಒಂದು ತೋಟ ಕಟ್ಟಬೇಕಂತೇಳಿ ಮಾಡ್ತಾಯಿದ್ವಿ. ಅಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ಬೆಳೆಯೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ವರ್ಷ ಆಯಿತಾ ಇಲ್ಲಿ? ನಾವು ಈಗ 4 ವರ್ಷ ಕಂಪ್ಲೀಟ್ ಆದಿದ್ದು, 5ನೇ ವರ್ಷ. ಆಮೇಲೆ ಇದ್ರ ಜೊತೆಗೆ ನಾವು ವೆಜಿಟೇಬಲ್ಸು ಬೆಳಿತಿದ್ವಿ. ವೆಜಿಟೇಬಲನ್ನು ಮಾರ್ಕೆಟ್ ಮಾಡಿದ್ವಿ, ಕೊಟ್ಟಿದ್ವಿ ಬಳ್ಳಾರಿಲೆಲ್ಲ.